ವೆಲ್ಕಮ್ ಬ್ಯಾಕ್ ಗಾಯ್ಸ್, ನಾನು ತಂದಿದ್ದೀನಿ ಶೀಲ್ಡ್ ಹೀರೋನ ಎಪಿಸೋಡ್ 2 ನ ಹಿಂದಿನ ವಿಡಿಯೋದಲ್ಲಿ ಏನೇನಾಗಿತ್ತು ಅಂತ ನೋಡ್ಕೊಂಡು ಬನ್ನಿ. ನಾನು ಇಲ್ಲಿ ಐ ಬಟನ್ ಅಲ್ಲಿ ಕೊಟ್ಟಿದ್ದೀನಿ, ಒಂದ್ ವೇಳೆ ನೀವು ನೋಡದೇ ಇದ್ರೆ ಮತ್ತೆ ನೋಡಿದ್ರೆ ನಿಮಗೆ ಗೊತ್ತಿರಬಹುದು ಹಿಂದಿನ ವಿಡಿಯೋದಲ್ಲಿ ಏನೇನ್ ನಡೆದಿತ್ತು ಅಂತ. ಸೊ ಬನ್ನಿ ಮತ್ತೆ ಒಂದು ಲೈಕ್ ಮಾಡ್ಬಿಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ ಅಂತ ಹೇಳ್ತಾ ಈ ಎಪಿಸೋಡ್ ನ ಶುರು ಮಾಡೋಣ. ನಿಮ್ಗೆ ಗೊತ್ತಿರುವ ಹಾಗೆ ನಮ್ಮ ಶೀಲ್ಡ್ ಹೀರೋ ಇದಾನಲ್ಲ, ಅಂದ್ರೆ ನಮ್ಮ ನಾವಫುಮಿ, ಅವನು ಈ ಸ್ಲೇವ್ ಬಿಸ್ನೆಸ್ ಟ್ರೇಡಿಂಗ್ ಓನರ್ ನ ಬೇಸ್ ಅಲ್ಲಿ ಇದ್ದ. ಮತ್ತೆ ಅವನು ಯಾವ್ದಾದ್ರು ಸ್ಲೇವ್ ನ ಪರ್ಚೇಸ್ ಮಾಡ್ಬೇಕು ಅಂತ ಇದ್ದ. ಅಲ್ಲಿಗೆ ಈ ಓನರ್ ಈ ಒಂದು ಸ್ಲೇವ್ ನ ತೋರಿಸ್ತಾನೆ. ಇವನ ಲೆವೆಲ್ ಅಂತೂ 75 ಆಗಿದೆ. ಮತ್ತೆ ನಮ್ಮ ನಾವಫುಮಿಯ ಲೆವೆಲ್ ಬರೀ 2 ಆಗಿದೆ, ಅಂದ್ರೆ ತುಂಬಾ ಪವರ್ಫುಲ್ ಸ್ಲೇವ್ ಆಗಿದೆ. ನಾವಫುಮಿ ಇದನ್ನ ಪರ್ಚೇಸ್ ಮಾಡ್ತಾನೆ ಇಲ್ಲೋ ಗೊತ್ತಿಲ್ಲ. ಓನರ್ ಹೇಳ್ತಾನೆ ಇದಕ್ಕೆ ಪೂರ್ತಿ 15 ಚಿನ್ನದ ನಾಣ್ಯಗಳು ಅಂತ. ಆದ್ರೆ ನಾವಫುಮಿ ಹೇಳ್ತಾನೆ ಏನಂದ್ರೆ ನನಗೆ ಇದು ಬೇಡ, ಇದು ತುಂಬಾನೇ ಎಕ್ಸ್ಪೆನ್ಸಿವ್ ಆಗೋಯ್ತು, ನನ್ಗೆ ಯಾವ್ದಾದ್ರು ಡೆಮಿ ಹ್ಯೂಮನ್ ನ ತೋರಿಸುವಂತ. ಅಂಡ್ ಹಾಗೆ ಅವರು ಡೆಮಿ ಹ್ಯೂಮನ್ ಹತ್ರ ಬರ್ತಾರೆ. ಡೆಮಿ ಹ್ಯೂಮನ್ ಅಂದ್ರೆ ನಿಮ್ಗೆ ಹಿಂದಿನ ಪಾರ್ಟ್ ಅಲ್ಲಿ ಗೊತ್ತಾಗಿರ್ಬೋದು ಏನು ಅಂತ. ಅರ್ಧ ಮನುಷ್ಯ ಅರ್ಧ ಮಾನ್ಸ್ಟರ್. ಮತ್ತೆ ನೀವು ಇಲ್ಲಿ ನೋಡಬಹುದು ಇದು ಒಂದು ಡೆಮಿ ಹ್ಯೂಮನ್ ಹುಡುಗಿ ಆಗಿದ್ದಾಳೆ, ಫೀಮೇಲ್ ಡೆಮಿ ಹ್ಯೂಮನ್. ಅದೇ ಓನರ್ ಹೇಳ್ತಾನೆ ಏನಂದ್ರೆ ನೀವು ಇದನ್ನ ಪರ್ಚೇಸ್ ಮಾಡೋದು ಬೇಡ ಅಂತ ನನ್ಗನ್ಸುತ್ತೆ, ಯಾಕಂದ್ರೆ ಇವಳಿಗೆ ಮೊದ್ಲೇ ಮೈಯಲ್ಲಿ ಹುಷಾರಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ಇವಳು ಎಷ್ಟೊತ್ತಾರು ಸಾಯ್ಬಹುದು. ಅಂಡ್ ಹಾಗೆ ಇವಳಿಗೊಂದು ಮೆಂಟಲ್ ಡಿಸಾರ್ಡರ್ ಕೂಡ ಇದೆ. ಮತ್ತೆ ಇನ್ನೊಂದೇನಂದ್ರೆ ಇವಳ ಓನರ್ ಅಂತೂ ಇಲ್ಲಿ ವಾಪಸ್ ಮಾರಾಕ್ ಬಿಟ್ಟಿದ್ದಾರೆ. ಅದಕ್ಕೆ ಇವಳಿಗೆ ಒಂದು ಹಳೆ ಓನರ್ ಕೂಡ ಇದ್ದ. ನಾವಫುಮಿ ಇದನ್ನ ಕೇಳಿಸ್ಕೊಳ್ಳ ತಕ್ಷಣ ಹೇಳ್ತಾನೆ ನನ್ಗೆ ಈ ಡೆಮಿ ಹ್ಯೂಮನ್ ಬೇಕು ಅಂತ. ಮತ್ತೆ ಹಾಗೆ ಈ ಓನರ್ ಅದಕ್ಕೆ ಒಪ್ಕೊಳ್ತಾನೆ. ಅಂಡ್ ಅವಳ ಚೆಸ್ಟ್ ನ ಮೇಲೆ ಕರ್ಸ್ ಮಾರ್ಕ್ ಅನ್ನ ಡ್ರಾ ಮಾಡ್ತಾನೆ. ಇದರಿಂದ ಏನ್ ಬೆನಿಫಿಟ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ನಾವಫುಮಿ ಏನೇ ಹೇಳಿದ್ರು ಕೂಡ ಇವಳು ಫಾಲೋ ಮಾಡ್ಲೇಬೇಕು, ಇಲ್ಲದ್ರೆ ಇವಳಿಗೆ ಆ ಜಾಗದಲ್ಲೇ ಪೇನ್ ಆಗುತ್ತೆ ತುಂಬಾನೇ. ಅಂಡ್ ಹಾಗೆ 30 ಬೆಳ್ಳಿ ನಾಣ್ಯಗಳನ್ನ ಕೊಟ್ಟು ಅವಳನ್ನ ನಾವಫುಮಿ ಕರ್ಕೊಂಡು ಹೋಗ್ತಾನೆ. ಅಂದಾಗ ಇವಳ ಹೆಸರು ರಫ್ತಾಲಿಯಾ ಅಂತ. ಮತ್ತೆ ನಾವಫುಮಿ ಅವಳನ್ನ ಕರ್ಕೊಂಡು ಈ ಶಾಪ್ ಗೆ ಬರ್ತಾನೆ. ಅಂಡ್ 6 ಬೆಳ್ಳಿ ನಾಣ್ಯಗಳನ್ನ ಕೊಟ್ಟು ಹೇಳ್ತಾನೆ ಅವಳಿಗೆ ಒಂದು ಒಳ್ಳೆ ಬಟ್ಟೆ ಅಂಡ್ ಹಾಗೆ ಯಾವ್ದಾದ್ರು ಒಂದು ವೆಪನ್ ಕೊಡು ಅವಳು ಯೂಸ್ ಮಾಡುವಂತದ್ದು ಅಂತ. ಅಂಡ್ ಹಾಗೆ ಅವಳು ಈ ರೀತಿ ರೆಡಿ ಆಗಿದ್ದಾಳೆ. ಮತ್ತೆ ಅವಳ ಹತ್ರ ಈ ನೈಫ್ ಇದೆ. ನಾವಫುಮಿ ಹೇಳ್ತಾನೆ ಈ ಫಾಡರ್ ಗೆ ಅಟ್ಯಾಕ್ ಮಾಡು, ನೋಡೋಣ ನಿನ್ಗೆ ಕೊಲ್ಲೋಕಾಗತ್ತ ಅಂತ. ಅದು ಇವಳು ಭಯ ಪಡ್ಕೊಳ್ತಾ ಇದ್ರು. ಬಟ್ ಅವಳಿಗೆ ಪೇನ್ ಆಗೋಕೆ ಶುರುವಾಯ್ತು. ಹೀಗಾಗಿ ಅವಳು ಅಟ್ಯಾಕ್ ಮಾಡ್ಲೇಬೇಕಾಯ್ತು. ಬಟ್ ಅವಳು ಇನ್ನು ಚಿಕ್ಕವಳಿದ್ದಾಳೆ ಗಾಯ್ಸ್, ಅವಳಿಗೆ ಸರಿಯಾಗಿ ಅಟ್ಯಾಕ್ ಮಾಡಕ್ಕೂ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದೇನಂದ್ರೆ ಅವಳು ಭಯ ಪಡ್ತಾ ಇದ್ದಾಳೆ, ಅದೇ ಪ್ರಾಬ್ಲಮ್. ಬಟ್ ಆದ್ರೂ ಕೂಡ ರಫ್ತಾಲಿಯಾ ಫೈನಲಿ ಆ ಫಾಡರ್ ನ ಹೊಡೆದಾಕ್ ಬಿಡ್ತಾಳೆ. ಸೊ ನಾವಫುಮಿ ಹೇಳ್ತಾನೆ ಏನಂದ್ರೆ ಒಳ್ಳೆ ಕೆಲಸ ಮಾಡ್ದೆ. ಅಂಡ್ ನೆನ್ಪಿಟ್ಕೋ, ನೀನು ಮಾನ್ಸ್ಟರ್ಸ್ ಗಳ ಜೊತೆ ಫೈಟ್ ಮಾಡ್ಬೇಕಾಗತ್ತೆ ನನ್ ಜೊತೆ ಸೇರ್ಕೊಂಡು. ಅಂಡ್ ಗಾಯ್ಸ್ ಅವಳು ಕಿಲ್ ಮಾಡಿದ್ಲಲ್ಲ ಫಾಡರು, ಅದ್ರ ನಮ್ಮ ನಾವಫುಮಿಗೂ ಕೂಡ ಸಿಗುತ್ತೆ. ಯಾಕಂದ್ರೆ ಇವಾಗ ಅವಳು ಅವನ ಒಂದು ಪಾರ್ಟ್ ಆಗಿದ್ದಾಳೆ, ಹೀಗಾಗಿ ಪಾರ್ಟಿಯ ಪಾರ್ಟ್ ಆಗಿದ್ದಾಳೆ. ಇವಾಗ ನೀವು ಟೀಮ್ ಜೊತೆ ರ್ಯಾಂಕ್ ಆಡಲ್ವಾ, ಅದೇ ರೀತಿ ಎಲ್ಲರಿಗೂ ರ್ಯಾಂಕ್ ಪುಷ್ ಆದಂಗೆ ಇಲ್ಲೂ ಅದೇ ರೀತಿ ಆಗುತ್ತೆ. ಮತ್ತೆ ಹಾಗೆ ಅವರು ದಾರಿಯಲ್ಲಿ ಹೋಗ್ತಾ ಇರುವಾಗ ರಫ್ತಾಲಿಯಾ ಒಂದು ರೆಸ್ಟೋರೆಂಟ್ ನ ಕಡೆ ನೋಡ್ತಾಳೆ. ಅಂಡ್ ನಾವಫುಮಿಗೆ ಗೊತ್ತಾಗುತ್ತೆ ಏನಂದ್ರೆ ಅವಳು ಪಾಪ ಹಸ್ಕೊಂಡಿದ್ದಾಳೆ ಅಂತ. ಹೀಗಾಗಿ ಅವಳಿಗೆ ಅವನು ಊಟನ ಕೊಡಿಸ್ತಾನೆ. ಅಂಡ್ ಅಂದಾಗೆ ರೆಸ್ಟೋರೆಂಟ್ ನವರು ಕೂಡ ನಮ್ಮ ನಾವಫುಮಿ ಬಗ್ಗೆ ಗೊತ್ತಾಗಿದೆ, ಇಂಥ ವ್ಯಕ್ತಿ ಈ ರೆಸ್ಟೋರೆಂಟ್ ಗೆ ಯಾಕೆ ಬಂದಿದ್ದಾನೆ ಅಂತ ಹಾಗೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಆದ್ರೆ ನಾವಫುಮಿಯನ್ನು ತಲೆಗೆ ಹಾಕೊಳ್ಳಲ್ಲ. ಮತ್ತೆ ರಫ್ತಾಲಿಯಾಗೂ ಕೂಡ ಸ್ವಲ್ಪ ಖುಷಿ ಆಗುತ್ತೆ. ಅವಳು ಇವಾಗ ಡೆಮಿ ಹ್ಯೂಮನ್ ಗಿಂತ ಜಾಸ್ತಿ ಕ್ಯೂಟ್ ಆಗಿ ಬಿಹೇವ್ ಮಾಡ್ತಾ ಇದ್ದಾಳೆ. ಬಹುಶಃ ಅವಳ ಮೊದಲಿನ ಓನರ್ ತುಂಬಾನೇ ರಫ್ ಆಗಿದ ಅನ್ಸುತ್ತೆ. ಅಂಡ್ ಹಾಗೆ ಅವರು ಮತ್ತೆ ಬಂದು ಇಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಫಾಡರ್ಸ್ ಗಳನ್ನ ಫೈಟ್ ಮಾಡ್ತಾ ಇದ್ದಾರೆ. ರಫ್ತಾಲಿಯಾನ ಟ್ರೈನ್ ಮಾಡಿಸ್ತಾ ಇದ್ದಾನೆ ನಮ್ಮ ನಾವಫುಮಿ. ಹಾಗೆ ಸಾಯಂಕಾಲದಲ್ಲಿ ಅವರು ತಿನ್ನೋಕೆ ಕೂತ್ಕೊಳ್ತಾರೆ. ಅಲ್ಲಿಗೆ ರಫ್ತಾಲಿಯಾ ಕೇಳ್ತಾರೆ ನೀನು ಯಾರು ಅಂತ. ಮತ್ತೆ ನಾವಫುಮಿ ಹೇಳ್ತಾನೆ ನಾನು ಶೀಲ್ಡ್ ಹೀರೋ ಅಂತ. ಅಂಡ್ ಹಾಗೆ ರಫ್ತಾಲಿಗೆ ನೆನಪಾಗುತ್ತೆ ಅವಳಿಗೆ ಅಪ್ಪ ಅಮ್ಮ ಮೊದ್ಲು ಇದ್ರು ಗಾಯ್ಸ್. ಓಕೆ, ಅಪ್ಪ ಅಮ್ಮ ಬರೋಕ್ಕಿಂತ ಮುಂಚೆ ಅವಳು ಡೆಮಿ ಹ್ಯೂಮನ್ ಆಗಿದ್ಲು. ಆದ್ರೆ ನಂತರ ಅವಳನ್ನ ಈ ಜೈಲ್ ನಲ್ಲಿ ಇಟ್ಟಿರ್ಬೋದು. ಅವಳ ಬ್ಯಾಕ್ ಸ್ಟೋರಿ ಏನು ಅಂತ ನಾವು ನೆಕ್ಸ್ಟ್ ನೋಡಬಹುದೇನೋ. ಅವಳ ಅಪ್ಪ ಹೇಳಿದ್ರು ಏನಂದ್ರೆ ಈ 4 ಕಾರ್ಡಿನಲ್ ಹೀರೋಸ್ ಗಳಲ್ಲಿ ಶೀಲ್ಡ್ ಹೀರೋ ಡೆಮಿ ಹ್ಯೂಮನ್ಸ್ ನ ತುಂಬಾನೇ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದ, ತುಂಬಾ ಈಕ್ವಲ್ ಆಗಿ ಟ್ರೀಟ್ ಮಾಡಿದ್ದ, ಎಲ್ಲರನ್ನು ಸಮಾನರಾಗಿ ನೋಡ್ತಿದ್ದ ಅಂತ. ಅದೇ ಅವಳಿಗೆ ನೆನಪಾಯ್ತು ರಫ್ತಾಲಿಯಾ ಯಾವತ್ತಿನ ಒಂದು ಶೀಲ್ಡ್ ಹೀರೋನ ಮೀಟ್ ಆಗ್ಬೇಕು ಅಂತಿದ್ಲಂತೆ. ಹಾಗೆ ಅವಳು ನಾವಫುಮಿಯ ಹೆಸರನ್ನು ಕೂಡ ಕೇಳ್ತಾಳೆ. ಮತ್ತೆ ನಾವಫುಮಿಗೆ ಒಂದು ಅಬಿಲಿಟಿ ಕೂಡ ಅನ್ಲಾಕ್ ಆಗಿತ್ತು, ಮೆಡಿಸಿನ್ಸ್ ನ ತಯಾರಿಸುವಂತದ್ದು. ಅಂಡ್ ಹಾಗೆ ಅವನು ಮೆಡಿಸಿನ್ ನ ತಯಾರಿ ಮಾಡಿ ಅವಳಿಗೆ ಕುಡಿಸ್ತಾನೆ, ಹೀಲ್ ಆಗ್ಲಿ ಅಂತ. ಮತ್ತೆ ಹಾಗೆ ರಾತ್ರಿ ಆಗಿರುತ್ತೆ. ಇಲ್ಲಿ ನಾವಫುಮಿಯನ್ನು ಕೆಲಸ ಮಾಡ್ತಾ ಇರ್ತಾನೆ. ರಫ್ತಾಲಿಯಾ ಇಲ್ಲೇ ಮಲ್ಕೊಂಡಿರ್ತಾಳೆ. ಅಂಡ್ ಅವಳಿಗೆ ಕನ್ಸು ಬರುತ್ತೆ. ಮತ್ತೆ ನಮಗೆ ಗೊತ್ತಾಗುತ್ತೆ ಗಾಯ್ಸ್ ಏನಂದ್ರೆ ಈ ರಾಜ್ಯದಲ್ಲಿ ಫಸ್ಟ್ ವೇವ್ ಬಂದಿತ್ತಲ್ಲ ಮಾನ್ಸ್ಟರ್ಸ್ ಗಳು, ಈ ವೇವ್ ಬಂದಿತ್ತಲ್ಲ ಅದೇ ಟೈಮ್ ನಲ್ಲಿ ನಮ್ಮ ರಫ್ತಾಲಿಯಾ ಮತ್ತೆ ಅವರ ಅಪ್ಪ ಅಮ್ಮ ಕೂಡ ಸಿಕ್ಕಾಕೊಂಡು ಬಿದ್ದಿದ್ರು. ಒಂದು ಮಾನ್ಸ್ಟರ್ ಅವರನ್ನ ಬೆರೆಸಿಕೊಂಡು ಬಂದಿತ್ತು. ರಫ್ತಾಲಿಯಾನ ಅಪ್ಪ ಅಮ್ಮ ರಫ್ತಾಲಿಯಾನ ಈ ಬೆಟ್ಟದ ಕೆಳಗೆ ನದಿಯಲ್ಲಿ ತಳ್ಳಿರ್ತಾರೆ. ಸೊ ಅವಳು ಸಾಯ್ದೆ ಇಲ್ಲಿ ಮಾನ್ಸ್ಟರ್ ಇಂದ ಅಂತ. ಮತ್ತೆ ಹಾಗೆ ಅವರು ಅಲ್ಲೇ ಸತ್ತಿರ್ತಾರೆ ಈ ಮಾನ್ಸ್ಟರ್ ಇಂದ. ರಫ್ತಾಲಿಗೆ ಇದೇ ಕನ್ಸು ಪದೇ ಪದೇ ಬೀಳ್ತಾ ಇರುತ್ತೆ. ಮತ್ತೆ ಹಾಗೆ ಅವಳು ಎಚ್ಚರ ಆದ್ಲು. ಅಂಡ್ ಹಾಗೆ ಅಳೋಕೆ ಶುರು ಮಾಡ್ತಾಳೆ. ಇಲ್ಲಿ ನಾವಫುಮಿ ಬಂದು ಅವಳನ್ನ ಹಗ್ ಮಾಡ್ತಾನೆ. ಮತ್ತೆ ಏನು ಆಗಿಲ್ಲ ಅಂತ ಸಂತೈಸ್ತಾನೆ. ಅಂಡ್ ಹಾಗೆ ಬೆಳಿಗ್ಗೆ ಆಗಿರುತ್ತೆ. ಮತ್ತೆ ಹಾಗೆ ಅವನು ಕೆಲವು ಮೆಡಿಸಿನ್ಸ್ ಮತ್ತೆ ಹರ್ಬ್ಸ್ ನ ಕಲೆಕ್ಟ್ ಮಾಡಿದ್ನಲ್ಲ ಅವೆಲ್ಲವನ್ನು ಮಾಡ್ತಾನೆ. ಅಂಡ್ ಅವ್ನಿಗೆ ಕೆಲವು ಬೆಳ್ಳಿ ನಾಣ್ಯಗಳು ಸಹ ಸಿಗುತ್ತೆ. ಅಂಡ್ ಹಾಗೆ ರಫ್ತಾಲಿಗೆ ಒಂದು ಬಾಲ್ ನ ಕೂಡ ಕೊಡಿಸ್ತಾನೆ. ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ಇವರ ಕ್ಯೂಟ್ ಜೋಡಿ ಟ್ರಾವೆಲ್ ಮಾಡೋಕೆ ಹೋಗುತ್ತೆ. ಯಾಕಂದ್ರೆ ನಮ್ಮ ನಾವಫುಮಿ ಸರ್ವೈವ್ ಆಗ್ಬೇಕು ಎಲ್ಲಿವರೆಗೂ ನೆಕ್ಸ್ಟ್ ವೇವ್ ಬರಲ್ವೋ ಅಲ್ಲಿವರೆಗೂ. ಮತ್ತೆ ಹಾಗೆ ಕೆಲವು ದಿನಗಳು ಕಳೆಯುತ್ತೆ. ಅವರು ಹೀಗೆ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ಒಂದು ದಿನ ಟ್ರೈನಿಂಗ್ ಮಾಡ್ತಾ ಇರುವಾಗ ಒಂದು ನಿಜವಾದ ಮಾನ್ಸ್ಟರ್ ಬರುತ್ತೆ. ಇದು
ಸಣ್ಣ ಮಾನ್ಸ್ಟರ್ ಆಗಿದೆ, ಆದ್ರೆ ಇದರಲ್ಲಿ ಬ್ಲಡ್ ಇದೆ. ಫಾಡರ್ ಗಳ ತರ ಇದು ಹಾಗೆ ಹೊಡೆದೋಗ್ಬಿಡಲ್ಲ ಅಟ್ಯಾಕ್ ಮಾಡಿದ ತಕ್ಷಣ. ಅಂಡ್ ಇದು ಸೀದಾ ಬೈಟ್ ಮಾಡೋಕ್ ಬರುತ್ತೆ ರಫ್ತಾಲಿಯನ್ನ. ಆದ್ರೆ ನಾವು ಫೂಮಿ ಮಧ್ಯ ತಡಿತಾನೆ ಅಂಡ್ ಆ ಮಾನ್ಸ್ಟರ್ ಇವನ ಕೈನ ಬೈಟ್ ಮಾಡಿ ಇಟ್ಕೊಂಡಿದೆ. ನಾವು ಫೂಮಿ ರಫ್ತಾಲಿಗೆ ಇದನ್ನ ಚುಚ್ಚಿ ಬಿಡೋಕೆ ಕಮೆಂಟ್ ಮಾಡ್ತಾನೆ. ಆದ್ರೆ ರಫ್ತಾಲಿಯ ಹೇಳ್ತಾಳೆ ನನ್ಗಂತೂ ಭಯ ಆಗುತ್ತೆ ಬ್ಲಡ್ ನ ಕಂಡ್ರೆ. ಬಟ್ ಅವಳಿಗೆ ಮತ್ತೆ ಅಲ್ಲಿ ಪೇನ್ ಆಗೋಕೆ ಶುರುವಾಗುತ್ತೆ. ನಾವು ಫೂಮಿ ಅವಳಿಗೆ ಅರ್ಥ ಮಾಡಿಸ್ತಾನೆ ಏನಂದ್ರೆ ನಾನು ಒಂದು ವೇವ್ ನ ಫೈಟ್ ಮಾಡ್ಬೇಕು, ಇವಾಗ ನೆಕ್ಸ್ಟ್ ಬರುತ್ತಲ್ಲ ಅದ್ರಲ್ಲಿ ನಾನು ಸಾಯ್ತನೋ ಬದುಕಿರ್ತೀನೋ ಗೊತ್ತಿಲ್ಲ. ಹೀಗಾಗಿ ನಾನು ಪೂರ್ತಿ ಸ್ಟ್ರಾಂಗ್ ಆಗ್ಬೇಕು, ಎಷ್ಟು ಶಕ್ತಿಶಾಲಿ ಆಗ್ಬೇಕು ಅಂದ್ರೆ ನಾನು ಆ ವೇವ್ ನ ಹೋರಾಡಿ ಗೆಲ್ಬೇಕು. ಮತ್ತೆ ನನ್ಗಂತೂ ಶೀಲ್ಡ್ ಸಿಕ್ಕಿದೆ, ನಾನು ಬರೀ ಡಿಫೆನ್ಸ್ ಅಷ್ಟೇ ಮಾಡ್ಕೊಳ್ಬಹುದು. ನನ್ಗೆ ಯಾರಾದ್ರೂ ಬೇಕು ನನ್ನ ಜೊತೆ ಹೋರಾಡೋಕೆ, ನನ್ನ ಜೊತೆ ಇದ್ಕೊಂಡು ನನ್ನ ಕಂಪ್ಯಾನಿಯನ್ ಆಗಿ ಇರೋಕೆ. ನಿಮ್ಗೆ ಒಂದ್ ವೇಳೆ ಆಗದೆ ಇದ್ರೆ ನಾನು ನಿನ್ನನ್ನ ಬಿಟ್ಬಿಡ್ತೀನಿ ಅಂತ. ಅಂಡ್ ಅವಳು ಇದನ್ನ ಕೇಳಿ ಅಟ್ಯಾಕ್ ಮಾಡ್ತಾಳೆ. ಮತ್ತೆ ಸರಿಯಾಗಿ ಬ್ಲಡ್ ಬರುತ್ತೆ. ಆ ಮಾನ್ಸ್ಟರ್ ಅಂತೂ ಸತ್ತೋಗುತ್ತೆ. ಮತ್ತೆ ಇವಳ ಲೆವೆಲ್ 4 ಆಗುತ್ತೆ. ಸೊ ರಫ್ತಾಲಿಯ ತನ್ನ ಭಯವನ್ನ ಗೆಲ್ತಾ ಇದ್ದಾಳೆ ನಿಧಾನವಾಗಿ. ಸೊ ಅವರು ಈ ಶಾಪ್ಗೆ ಮತ್ತೆ ಬರ್ತಾರೆ ಅಂಡ್ ಅವಳಿಗೋಸ್ಕರ ಒಂದು ಸ್ವರ್ಡ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ಅಂಡ್ ಹಾಗೆ ಅವನು ಕೇಳ್ತಾನೆ ಯಾವ್ದಾದ್ರು ವಿಲೇಜ್ ಇದೆ ನನಗೆ ಸಿಕ್ಕಿರೋ ಮಾನ್ಸ್ಟರ್ ನ ಸ್ಕಿನ್ ನ ಮಾರೋಕೆ ಅಂತ. ಅಂಡ್ ಹಾಗೆ ಅವರು ಈ ವಿಲೇಜ್ ಗೆ ಬರ್ತಾರೆ. ಇಲ್ಲಿ ಮಾನ್ಸ್ಟರ್ ನ ಸ್ಕಿನ್ ಸಿಕ್ಕಿತಲ್ಲ ಆ ರ್ಯಾಬ್ ಅದನ್ನ ಮಾರ್ತಾರೆ. ಅಂಡ್ ಹಾಗೆ ಇವ್ರ ಹತ್ರ ಕೇಳ್ತಾರೆ ಏನಂದ್ರೆ ಯಾವ್ದಾದ್ರು ಒಂದು ಜಾಗ ಇದೆಯಾ ಹೆಚ್ಚು ದುಡ್ಡನ್ನ ಬೇಗ ಮಾಡೋಕೆ. ಮತ್ತೆ ಹಾಗೆ ಹೇಳ್ತಾರೆ ಅಲ್ಲಿ ಒಂದು ಗಣಿ ಇದೆ, ಅಲ್ಲಿ ಅದ್ರ ಒಳಗೆ ಒಂದು ಮಾನ್ಸ್ಟರ್ ಹೋಗ್ಬಿಟ್ಟಿದೆ, ಹೀಗಾಗಿ ಅಲ್ಲಿ ಯಾರು ಕೂಡ ಹೋಗಲ್ಲ. ಆದ್ರೆ ಅಲ್ಲಿಂದ ನಾವು ಒಂದ್ ವೇಳೆ ಚಿನ್ನ ಬೆಳ್ಳಿ ಹಾಗೆ ಅಂತ ಐಟಮ್ಸ್ ನ ಮಾರಿ ದುಡ್ಡು ಮಾಡ್ಕೊಳ್ಬಹುದು ಅಂತ. ಈ ವ್ಯಕ್ತಿ ಹೇಳ್ತಾನೆ ಏನಂದ್ರೆ ನಮ್ಮ ಹೀರೋಗಳು ಬಂದಿದ್ದಾರೆ ಆದ್ರೆ ಏನು ಕೆಲಸನೇ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಆ ಮಾನ್ಸ್ಟರ್ ಗಳಂತೂ ಅಲ್ಲೇ ಇದ್ದಾರೆ. ನಾವು ಫುಮಿ ಒಬ್ಬ ಶೀಲ್ಡ್ ಹೀರೋ ಅಂತ ಅವನ್ಗೆ ಗೊತ್ತಿರ್ಲಿಲ್ಲಾಗಿತ್ತು ಗಾಯ್. ಸೊ ಅವನ್ಗೆ ಇನ್ನೊಂದು ಅಬಿಲಿಟಿ ಕೂಡ ಅನ್ಲಾಕ್ ಆಗುತ್ತೆ, ಸ್ಕಿಲ್ ಅನ್ಲಾಕ್ ಆಗುತ್ತೆ. ಮತ್ತೆ ನಾವು ಫುಮಿ ಹಾಗೆ ರಫ್ತಾಲಿಯಾ ಸೀದಾ ಈ ಗಣಿ ಒಳಗೆ ಬರ್ತಾರೆ ಮೈನಿಂಗ್ ನ ಮಾಡಕ್ಕೆ. ಒಂದ್ ವೇಳೆ ಮಾನ್ಸ್ಟರ್ ಇದ್ರೆ ಅವರಿಬ್ರು ಫೈಟ್ ಮಾಡ್ಬೇಕಾಗುತ್ತೆ. ಮತ್ತೆ ಹಾಗೆ ಅವರು ಈ ಜಾಗಕ್ಕೆ ಬರ್ತಾರೆ. ಇಲ್ಲಿ ನಮ್ಮ ನಾವು ಫುಮಿ ಜೆಮ್ಸ್ ನ ಅಗಿತಾ ಇದ್ದಾನೆ. ಇದರಿಂದ ಅವನ್ಗೆ ತುಂಬಾನೇ ಬೆಳ್ಳಿ ನಾಣ್ಯಗಳು ಬಹುಶಃ ಸಿಗ್ಬೋದೇನೋ. ಬಟ್ ರಫ್ತಾಲಿಯಾ ಅಲ್ಲಿ ಹೆದರ್ಕೊಂಡಿದ್ದಾಳೆ. ಅಂಡ್ ನಾವು ಮುಂದೆ ನೋಡ್ತೀವಿ ಏನಂದ್ರೆ ಇಲ್ಲಂತೂ ಈ ಮಾನ್ಸ್ಟರ್ ಬಂದ್ಬಿಟ್ಟಿದೆ. ರಫ್ತಾಲಿಯಾಗೆ ಆ 3 ತಲೆಯ ಮಾನ್ಸ್ಟರ್ ನೆನಪಾಗುತ್ತೆ. ಯಾವ್ದು ಅವಳ ಅಪ್ಪ ಅಮ್ಮನ ಕೊಂದಿದ್ಲೋ ಅದೇನ್ ಮಾನ್ಸ್ಟರ್ ಆಗಿರ್ಬಹುದು ಅಂತ. ಆದ್ರೆ ನಾವು ಫುಮಿ ಅವಳನ್ನ ಪಾರು ಮಾಡ್ತಾನೆ, ಕೆಳಗಡೆ ತರ್ತಾನೆ. ನಮ್ಮ ನಾವು ಫುಮಿ ರಫ್ತಾಲಿಯನ್ನ ಕೇಳ್ತಾಳೆ ಅದೇ ಮಾನ್ಸ್ಟರ ನಿನ್ನ ಅಪ್ಪ ಅಮ್ಮನ ಕೊಂದಿದ್ದು ಅಂತ. ರಫ್ತಾಲಿಯಾ ಹೇಳ್ತಾಳೆ ಹಾ ಅದೇ ಅಂತ. ನಾವು ಫುಮಿ ಹೇಳ್ತಾನೆ ಏನಂದ್ರೆ ನೀನು ನನ್ಗೆ ಸಹಾಯ ಮಾಡು, ಆ ಮಾನ್ಸ್ಟರ್ ನ ನಾವಿಬ್ರು ಸೇರ್ಕೊಂಡು ಕೊಲ್ಬಹುದು. ಒಂದ್ ವೇಳೆ ನಾವು ಕೊಲ್ಲಿಲ್ಲ ಅಂದ್ರೆ ನಾವು ಸ್ಟ್ರಾಂಗ್ ಆಗಕ್ಕಾಗಲ್ಲ. ಮತ್ತೆ ಒಂದ್ ವೇಳೆ ನಾವು ಶಕ್ತಿಶಾಲಿ ಆಗದೆ ಇದ್ರೆ ಆ ವೇವ್ ಅಲ್ಲಿ ಫೈಟ್ ಮಾಡಕ್ಕಾಗಲ್ಲ. ಇದರಿಂದಾಗಿ ಇನ್ನೂ ತುಂಬಾ ಮಕ್ಕಳು ತನ್ನ ಅಪ್ಪ ಅಮ್ಮನ ಕಳ್ಕೊಳ್ತಾರೆ. ನಿನ್ನ ಅಪ್ಪ ಅಮ್ಮ ಅಂತೂ ವಾಪಸ್ ಬರಕ್ ಆಗಲ್ಲ, ಆದ್ರೆ ನೀನು ಬೇರೆ ಮಕ್ಕಳನ್ನ ರಕ್ಷಿಸಬಹುದು. ಅಂಡ್ ಹಾಗೆ ನಾವು ಫುಮಿ ಮಾನ್ಸ್ಟರ್ ನ ಮುಂದೆ ಹೋಗ್ತಾನೆ. ಅಂಡ್ ಅವನು ಅದರ ಒಂದು ತಲೆಯನ್ನ ಶೀಲ್ಡ್ ಇಂದ ಸ್ಟಾಪ್ ಮಾಡ್ತಾನೆ. ಆದ್ರೆ ಇನ್ನೊಂದು ತಲೆ ಅವನ ಭುಜವನ್ನ ಕಚ್ಚಿಟ್ಕೊಂಡಿದೆ. ನಾವು ಫುಮಿ ಆರ್ಡರ್ ಮಾಡ್ತಾನೆ, ನೀನ್ ಇವಾಗ ಇದಕ್ಕೆ ಚುಚ್ಚಲೇಬೇಕು, ಇಲ್ದೇ ಇದ್ರೆ ನಾನು ಸಾಯ್ತೀನಿ ಅಂತ. ಇದು ಒಂದು ಆರ್ಡರ್ ಆಗಿದೆ ಅಂತ ಹೇಳ್ತಾನೆ. ಅಂಡ್ ಹಾಗೆ ಅವಳಿಗೆ ಪೇನ್ ಆಗೋಕೆ ಶುರುವಾಗುತ್ತೆ. ಮತ್ತೆ ಅವಳಿಗೆ ನೆನಪಾಗುತ್ತೆ ಅವಳ ಅಪ್ಪ ಅಮ್ಮನ ಜೊತೆ ಏನಾಗಿತ್ತು ಅಂತ. ನಾವು ಫುಮಿ ಅವಳು ಭಯದಿಂದ ನಡ್ಗೋದನ್ನ ನೋಡಿ ಹೇಳ್ತಾನೆ, ರಫ್ತಾಲಿಯಾ ಒಂದ್ ವೇಳೆ ನಿನ್ಗೆ ಅಟ್ಯಾಕ್ ಮಾಡೋಕ್ ಆಗದೆ ಇದ್ರೆ ನೀನು ಇಲ್ಲಿಂದ ಓಡೋಗ್ಬಿಡು, ನಾನು ಇವನನ್ನ ಎಷ್ಟಾಗುತ್ತೋ ಅಷ್ಟು ತಡಿತೀನಿ, ಒಂದ್ ವೇಳೆ ನಿನ್ಗೆ ಅಟ್ಯಾಕ್ ಮಾಡೋಕ್ ಆಗದೆ ಇದ್ರೆ. ಬಟ್ ಅವಳಿಗೆ ನೆನಪಾಗುತ್ತೆ ಒಂದ್ ವೇಳೆ ನಾನು ಹಾಗೆ ಮಾಡಿದ್ರೆ ಇವರು ಕೂಡ ಸಾಯ್ತಾರೆ, ಇವರು ನನ್ಗೆ ಪ್ರೀತಿ ತೋರಿಸಿದ್ದಾರೆ, ಇವರು ನನ್ ಜೊತೆ ರಫ್ ಆಗಿ ಬಿಹೇವ್ ಮಾಡಿಲ್ಲ ಅಂತ. ಅಂಡ್ ಹಾಗೆ ರಫ್ತಾಲಿಯಾ ರಶ್ ಮಾಡ್ತಾಳೆ ಮತ್ತೆ ಆ ಮಾನ್ಸ್ಟರ್ ಗೆ ಚುಚ್ಚೋಕೆ ಹೋಗ್ತಾಳೆ. ಯಾಕಂದ್ರೆ ಅವಳಿಗೆ ನಾವು ಫುಮಿಯನ್ನು ಸಹ ಕಳ್ಕೊಳ್ಳೋಕೆ ಇಷ್ಟ ಇರ್ಲಿಲ್ಲ. ಆ ಮಾನ್ಸ್ಟರ್ ಅವಳ ಕಡೆ ಅಟ್ಯಾಕ್ ಮಾಡೋಕೆ ತಿರುಗಿದಾಗ ನಮ್ಮ ನಾವು ಫುಮಿ ಹೊಸ ಅಬಿಲಿಟಿನ ಯೂಸ್ ಮಾಡಿ ಅವಳನ್ನ ಗಾರ್ಡ್ ಮಾಡ್ತಾನೆ. ಅಂಡ್ ಹಾಗೆ ಅವಳು ಮತ್ತೆ ಚುಚ್ತಾಳೆ. ಅಂಡ್ ಆ ಮಾನ್ಸ್ಟರ್ ಸತ್ತೆ ಹೋಯ್ತು. ಮತ್ತೆ ಅವಳು ಸೀದಾ ಬಂದು ಅಳ್ತಾ ಹೇಳ್ತಾಳೆ, ನನ್ನನ್ನ ಬಿಟ್ಟು ಹೋಗ್ಬೇಡಿ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನೀವು ಹೇಳಿದ್ರ ಅಂತ. ಆಗ ನಾವು ಫುಮಿ ಹೇಳ್ತಾನೆ, ನೀನು ಅಟ್ಯಾಕ್ ಮಾಡೋಳಾಗ್ಬೇಕು, ನಾನು ಡಿಫೆಂಡ್ ಮಾಡ್ತೀನಿ, ಆಗ ನಾವಿಬ್ರು ಸಾಯಲ್ಲ ಅಂತ. ಅಂಡ್ ಹಾಗೆ ಈ ಎಪಿಸೋಡ್ ಕೂಡ ಮುಗಿಯುತ್ತೆ. ನಾನು ಎಪಿಸೋಡ್ 3 ನ ಬೇಗ ತರ್ತೀನಿ ಅಂತ ಹೇಳ್ತಾ ಅಟ್ಯಾಕ್ ಆನ್ ಟೈಟನ್ ಕೂಡ ಪ್ರೊಸೆಸ್ ಅಲ್ಲಿ ಇದೆ, ಅದು ಕೂಡ ಬೇಗ ಬರುತ್ತೆ. ಅಂಡ್ ಬೈ ಗಾಯ್ಸ್, ಲೈಕ್ ಮಾಡ್ಬಿಡಿ, ಸಬ್ಸ್ಕ್ರೈಬ್ ಮಾಡ್ಬಿಡಿ. ಯಾವ್ದಾದ್ರು ಅನಿಮೆ ಫ್ಯಾನ್ ಇದ್ರೆ ಖಂಡಿತವಾಗ್ಲೂ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ. ಕಮೆಂಟ್ ಮಾಡಿ ಗಾಯ್ಸ್, ಕಮೆಂಟ್ಸ್ ಎಷ್ಟಾಗುತ್ತೋ ಅಷ್ಟು ಕಮೆಂಟ್ಸ್ ಮಾಡಿ, ಗೊತ್ತಾಯ್ತಾ? ಇದರಿಂದಾಗಿ ನಮ್ಮ ವಿಡಿಯೋ ಕೂಡ ರೀಚ್ ಸಿಗುತ್ತೆ. ಸರಿ, ಬೈ ಸಿ ಯು.